ವೆರಿ ಗುಡ್ ಮಾರ್ನಿಂಗ್. ಇವತ್ತು ಇದರಲ್ಲ ಇದರಲ್ಲಿ ಹೋಗುವ ಬನ್ನಿ. ಇಡ್ಲಿಗೆ ಏನು ಎಂತ ಅಂತೆಲ್ಲ ಹೇಳ್ತಾನೆ. ಫಸ್ಟಿಗೆ ಸ್ಟಾರ್ಟ್ ಮಾಡುವ ಗಾಡಿಯನ್ನು. ಎಲ್ಲದಕ್ಕಿಂತ ಮೊದಲು ಗಾಡಿಯನ್ನು ಸರಿಯಾಗಿ ಶೇಕ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಆಯಿಲ್ ಉಂಟು. ಶೇಕ್ ಆದ ನಂತರ ಪೆಟ್ರೋಲ್ ಆನ್ ಮತ್ತು ಕಿಕ್ ಹೊಡಿ. ಆಹಾ, ಸೌಂಡ್ ನೋಡಿ ಅಂತೆ. ಲೆಟ್ಸ್ ಗೋ. ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಎ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು. ಇವತ್ತು ಆಗಸ್ಟ್ 15th. ಆಬ್ವಿಯಸ್ಲಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳುವಾಗ ಒಂದು ರೈಡ್ ಆಗಲೇಬೇಕು. ಹಾಗೆ ಮಂಗಳೂರಿಗೆ ಹೋಗ್ತಿದ್ದೇನೆ ಈಗ. ಮಂಗಳೂರಿಂದ ಆ್ಯಕ್ಚುಲಿ ನಮ್ಮದು ರೈಡ್ ಉಂಟು. ನಮ್ಮದೊಂದು ಇಂಡಿಪೆಂಡೆನ್ಸ್ ಡೇ ರೈಡ್ ಅಂತ ಇವತ್ತು. ನಾವು ಉಡುಪಿ ಅಲ್ಲ, ಪಡುಬಿದ್ರ ಹತ್ರ ಸಾಯಿ ರಾಧಾ ಬೀಚ್ ಪ್ಯಾಲೇಸ್ ಅಂತ ಉಂಟು, ಅಲ್ಲಿಗೆ ನಾವು ಹೋಗ್ತಿದ್ದೇವೆ ಇವತ್ತು. ದಿಸ್ ಇಸ್ ಆರ್ಗನೈಸ್ಡ್ ಬೈ ನಮ್ಮ ವೀಕೆಂಡ್ ಆನ್ ವೀಲ್ಸ್ ಗಿರೀಶ್ ಬೈ ಮತ್ತು ಹೋಂಡಾ ಬಿಗ್ ವಿಂಗ್ ಮ್ಯಾಂಗ್ಳೂರ್. ಓಪನ್ ಟು ಆಲ್ ಇವತ್ತಿನ ರೈಡ್. ಹಾಗೆ ನಾನು ನಮ್ಮ ಯಮ ಇಟ್ಕೊಂಡು ಹೋಗ್ತಿದ್ದೇನೆ. ನಾನು ಯಾಕೆ ಯಮ ಇಟ್ಕೊಂಡು ಹೋಗ್ತೇನೆ ಅಂತ ನಿಮಗೆ ಈ ವಿಡಿಯೋದ ಚೂರು ಮುಂದೆ ಒಂದು ಮಂಗಳೂರು ಮುಟ್ಟಾಗ ನಿಮಗೊಂದು ಸರ್ಪ್ರೈಸ್ ಸಿಗ್ತದೆ. ಒಂದು ಸ್ಪೆಷಲ್ ಗಾಡಿ ಬರ್ತದೆ, ಅದೊಂದು ಲೆಜೆಂಡ್ ಗಾಡಿ. ಹಾಗೆ ಅದಕ್ಕೆ ಇದು ಒಳ್ಳೆ ಮ್ಯಾಚಿಂಗ್ RX. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಪಾಸಿಟಿವ್ ನೋಟ್. ಒಳ್ಳೆ ಆಗಲಿ ಇವತ್ತಿನ ರೈಡ್, ಗಮ್ಮತ್ತಾಗ್ತದೆ. ನಮ್ಮ ಲದಾಖ್ ಟೀಮ್ ಎಲ್ಲ ಫುಲ್ ಸಿಗ್ತದೆ ಇವತ್ತು ನಮಗೆ. ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಲದಾಖ್ ಟೀಮ್ ಅವರು ಇವತ್ತು. ಗಂಟೆ ಮಾತ್ರ 6:15 ಆಗಿರ್ಬೋದು. ಈಗ 6 ಗಂಟೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಮನೆಯಿಂದ. ಆ್ಯಸ್ ಯೂಶ್ವಲ್ ಡಿಲೇ ಇರ್ತದೆ 1/4 ಗಂಟೆ ಅದು. ಆ್ಯಂಡ್ 7:15 ಆಗುವಾಗ ನಾವು ಅಲ್ಲಿ ಮುಟ್ಟಬೇಕು ಮಂಗಳೂರಲ್ಲಿ. ಶುಡ್ ಬಿ ಪಾಸಿಬಲ್ ಐ ಗೆಸ್, ಬಿಕಾಸ್ ಈಗ ರೋಡ್ ಸ್ವಲ್ಪ ಒಳ್ಳೆ ಉಂಟು ಮಂಗಳೂರಿದ್ದು. ಮಳೆದು ವಿಷಯ ಗೊತ್ತಿಲ್ಲ ಮಾರೆ. ನಿನ್ನೆ ರಾತ್ರಿವರೆಗೆ ಒಳ್ಳೆ ಮಳೆ ಇತ್ತು, ಈಗ ಸ್ವಲ್ಪ ಮೋಡ ಉಂಟು. ನೋಡ ಎಂತ ಆಗ್ತದೆ ಅಂತ. ಬೇರೆ ಪ್ರೊಡಿಕ್ಷನ್ ಪ್ರಕಾರ ಇನ್ನೊಂದು 4 ದಿವಸ ಮಳೆ ಉಂಟು. RX ಮತ್ತು ತುಂಬ ದಿವಸ ಆಯಿತು ರೈಡ್ ಹೋಗೋದೆ. ಲಾಸ್ಟ್ ರೈಡ್ ಹೋದದ್ದು ನಾವು ಮಾನ್ಸೂನಲ್ಲಿ ಬಿಸಿಲಿಗೆ ಹೋಗಿದ್ದೇವಲ್ಲ, ಅದೇ ನಮ್ಮದು ಲಾಸ್ಟ್ ರೈಡ್. ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಇದು ರೈನಿ ಸೀಸನ್ ಅಲ್ಲ. ರೋಡ್ಸು ಸ್ವಲ್ಪ ಗ್ರಾವೆಲ್ಸ್ ಎಲ್ಲ ಇರ್ತದೆ. ಈಗ ನೋಡಿರ್ಬೋದು, ಆ ಟರ್ನ್ ನೋಡಿರ್ಬೋದು. ರೈಡ್ ಮಾಡುವಾಗಲೇ ಕೇರ್ಫುಲ್ ಆಗಿದ್ದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ. ರೈಡ್ ಮಾಡುವಾಗಲೇ ಕೇರ್ಫುಲ್ ಇದ್ದರೆ ಮತ್ತೆ ಬ್ರೇಕ್ ಎತ್ತಿರಬೇಕು ಅಂತಿಲ್ಲ, ಗಾಡಿ ಅದರಷ್ಟಕ್ಕೆ ನಿಲ್ಲಿಸ್ಬೋದು. ಅಂದರೆ ಪ್ರೊವೈಡೆಡ್ ಯು ಹ್ಯಾವ್ ದ ರಿಕ್ವೈರ್ಡ್ ಸ್ಕಿಲ್ಸ್. ಇವತ್ತು ಇನ್ನೊಂದು ಸರ್ಪ್ರೈಸ್ ಉಂಟು. ನಮ್ಮ ಮಧುಬೈ ಅವನದೊಂದು Xpulse ಸ್ವಲ್ಪ ಜಿಗ್ಗ ಮಾಡಿಯಾನೆ. ಎಂತ ಜಿಗ್ಗ ಮಾಡಿದೆ ಅಂತ ತೋರಿಸ್ತಾನೆ ಮತ್ತೆ ವೀಡಿಯೋದಲ್ಲಿ. ಜಸ್ಟ್ ಸ್ಟೇಟ್ ಅದೆಂತ ಮಾರು ಸ್ಪ್ಲೆಂಡರ್ ಪಿಂಕ್ ಕಲರ್ ನೋಡಿದ್ರ? ಯಾರು ಮಾರೋದು? ಆ ರೇಂಜಲ್ಲೆಲ್ಲ ಪೇಂಟ್ ಹೊಡೆದದ್ದು. ದೇವ, ಅದನ್ನು ಗುಜರಿ ಯಾಕೆ ಹೋಗಿ. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ನನಗೆ ಇನ್ನೊಂದು ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡಬೇಕು, ವಿಚ್ ಈಸ್ ವೆರಿ ಟ್ರೆಂಡಿಂಗ್ ನಾವು. E20 ಫ್ಯೂಯಲ್. ಇದೊಂದು ಸಪ್ರೇಟ್ ವೀಡಿಯೋ ಮಾಡ್ತೇನೆ ನಾನು, ಈ ವಿಡಿಯೋದಲ್ಲಿ ಮರ್ಜ್ ಮಾಡೋದಿಲ್ಲ. ಸೊ ಈ ವಿಡಿಯೋದ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ನಾನು E20 ಡೀಟೇಲ್ಸ್ ಹೇಳ್ತಾನೆ. ಅದು ಒಳ್ಳೆಯದ ಕೆಟ್ಟದ, ನಮ್ಮ ಈ ಹಳೆ ಬೈಕ್ ಸಿಗೋದು ಹೇಗೆ ಎಫೆಕ್ಟ್ ಆಗ್ತದೆ ಅಂತೆಲ್ಲ ಹೇಳ್ತಾನೆ. ನೋಡಿ ಫ್ಲ್ಯಾಗ್ ಮಾರೋದು ನೋಡಿ ಅಂತೆ. ನಾಯ್ಸ್. ನಮ್ಮ ಹತ್ರ ಆಲ್ರೆಡಿ ಉಂಟು ಫ್ಲ್ಯಾಗ್, ಇನ್ನೊಂದು ಬೇಡ ನಮಗೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಕದ್ರಿ ಪಾರ್ಕಿದ್ದು ಫ್ಲ್ಯಾಗ್ ನೋಡಿ ಅಂತೆ, ದೊಡ್ಡ ಫ್ಲ್ಯಾಗ್. ವಾವ್, ಇವಾಗ ಕಾಣ್ತಾ ನೋಡಿ ಮಾರೆ, ದೊಡ್ಡ ಫ್ಲ್ಯಾಗ್ ಇಂಡಿಯಾದು. ಸೂಪರ್, ಭಾರಿ ಚಂದ ಕಾಣ್ತಾ ಇದೆ. ಆಲ್ರೆಡಿ ಆಗಿದೆ ಅಂತ ಅಷ್ಟೇ. ಓಹೋ ಹೋ 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 ಹೋ, ವಾಟ್ ಎ ಫ್ರೇಮ್. ಮಧುರ ಬೈಕ್ ಬಿಡ್ತಿದ್ದೇನೆ ಈಗ.
ಕ್ರೇಜಿ ಉಂಟು ಮಾರೆ ಮೋಟೋ ವಿಂಗ್ಸ್ ಎಕ್ಸಾಸ್ಟ್ ಸೌಂಡ್ ಕೇಳಿ ಮಾರೆ. ಸೊ ಇದು 23 Xpulse ವಿತ್ ಮೋಟೋ ವಿಂಗ್ಸ್ ಎಕ್ಸಾಸ್ಟ್, ಮೋಟೋ ವಿಂಗ್ಸ್ ಆ್ಯಂಡ್ BMC. ಎಂಥ ಡಿಫ್ರೆನ್ಸಾ ಶೇ. ಈ ಗಾಡಿ ಉಂಟಲ್ಲ ತಗೊಳ್ಳುವಾಗ ಪವರ್ ಫೀಲ್ ಆಗ್ತಿರ್ಲಿಲ್ಲ, ಎಕ್ಸಾಸ್ಟ್ ಹಾಕಿ ಏನಂದ್ರೆ ಉಂಟಲ್ಲ ಕ್ರೇಜಿ ಮಾರ್ರೆ. ಇದು ಥ್ರಾಟಲ್ ಹೀಗೆ ಬಿಟ್ಟ ಇಂದ ಎಳ್ತ ಕೂಡಲೇ ಉಂಟಲ್ಲ ಎಳಿಲಿಕ್ಕೆ ಶುರು ಆಗ್ತದೆ. ಮುಂಚೆ ಆದರೆ ಒಂದು ಮೈನರ್ ಒಂದು 1 ಸೆಕೆಂಡ್ ಹಾಫ್ ಸೆಕೆಂಡ್ ಒಂದು ಗ್ಯಾಪ್ ಇತ್ತು, ಈಗ ಗ್ಯಾಪೇ ಇಲ್ಲ. ಆ್ಯಂಡ್ ದ ಎಕ್ಸಾಸ್ಟ್ ನೋಟ್ ವೆರಿ ಸ್ಮೂತ್, ಲೌಡ್ ಇಲ್ಲ ಹೆಚ್ಚು. ಇದು ವಿತ್ DB ಆಬ್ವಿಯಸ್ಲಿ, ವಿತೌಟ್ DB ಯೂಸ್ ಮಾಡೋಗಿಲ್ಲ, ವಿತ್ DB ಇದು. ಆ ಡೌನ್ ಶಿಫ್ಟ್ ನೋಡಿ ಮಾರಿ. Effortlessly 0 to 100 ಹೋಗ್ತದೆ ಗಾಡಿ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ BMC ಆ್ಯಂಡ್ ಫ್ರೀ ಫ್ಲೋ ಎಕ್ಸಾಸ್ಟ್. ಈ ಪೆಪಿನೆಸ್ಸಿಗೆ ರೀಸನ್ ECU ಸ್ಟಾಕ್ ಉಂಟು, ಫೀಲಿಂಗಲ್ಲಿ ಏನು ಆಟ ಆಡಲಿಲ್ಲ. ಆ ಡೌನ್ ಶಿಫ್ಟ್ ಮಾಡೋದು ನೋಡಿ ಅಂತೆ, ಆ ಬ್ಲಿಪ್ ಮಾಡುವಾಗ ಬ್ರಿಗ್ 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 ಅಂತ. ಇದು ನಮ್ಮ ನಾರ್ಮಲ್ ಎಕ್ಸಾಸ್ಟಲ್ಲಿ ಇಷ್ಟು ಬರೋದಿಲ್ಲ, ಬ್ಲಿಪ್ ಸಿಕ್ಕುದಿಲ್ಲ ಬ್ರೋ. ಎಂತ ಗಾಡಿಯಾ, ಸೆಟ್ ಉಂಟು ಮಾರ ಎಕ್ಸಾಸ್ಟ್. DB ಪರ್ಫೆಕ್ಟ್ ಉಂಟು. ಹಾಂ DB ಬೇಡ, ತೆಗೆಯೋದು ಬೇಡ, ಮತ್ತೆ ಅಲ್ಲಿ ಅವರು ಓಡಿಕೊಂಡು ಬರ್ತಾರೆ. ಇದು ಕ್ರೇಜ್ ಉಂಟು ಈಗ. ಹೌದೌದು, ಆರಾಮ್ಸೆ ಹೋಗ್ಬೋದು. ಇದು ಸೂಪರ್ ಉಂಟು ನೋಡಿ. ಚೇಟಾ ಚೇಟಾ ನಮಸ್ಕಾರ. ನಮ್ಮ ರೈಡಿನ ಆರ್ಗನೈಸರ್ ಇಲ್ಲೇ ಇದ್ದಾರೆ ಕಾರಲ್ಲಿ. ಸೂರಜ್ ಬರೋದಿಲ್ಲ ಯಾರು ಇರ್ಬೋದು ಇಪ್ಪಳೆ ಬರ್ಪಾನ್. ಓಹೋ ನಮ್ಮ ಅಣ್ಣವ್ರು ಬಂದರು. ಅಣ್ಣವರು ಸೊ ಒಂದು ಸರ್ಪ್ರೈಸು ಇದೇ ಹೇಳಿದ್ದು, Xpulse ವಿತ್ ಮೋಟೋ ವಿಂಗ್ಸ್ ಎಕ್ಸಾಸ್ಟ್ ಆ್ಯಂಡ್ BMC. ಕ್ರೇಜ್ ಇತ್ತು. ನಮ್ಮ ಇನ್ನೊಂದು ಸರ್ಪ್ರೈಸ್ ಬರ್ತಾ ಉಂಟು ಈಗ. ನೋಡಿ ಇದೆ ಎರಡನೇ ಸರ್ಪ್ರೈಸ್. ವಿಂಟೇಜ್ ಬಾಯ್ಸ್ ವಾ ಕಾರ್ಬ್ರೇಟ್ರಿ ಡೈ ರಾತ್ರಿಗೆ ನೀರು ಬಾರ್ದು ವಾಶ್ ಮಾಡ್ತೀನಿ ಅಂತ ಕಾಲಿಂದ ನೀರು ಬಾರ್ತೀನಿ ಜಾಸ್ತಿ. ಹಾಂ ಅಡನೆ ಸೈಡ್ ಆಗ್ಬಿಟ್ಟು ಕಾರ್ಬ್ರೇಟ್ರ್ ಓಪನ್ ಅಂತೆ ತಿರ್ತಿದ್ದ ಫ್ಲೋಟ್ ಗಿತ್ತಿದ್ವಿ. ಜಸ್ಟ್ ಟೂ ಸ್ಟ್ರೋಕ್ ಥಿಂಗ್ಸ್. ಲೆಟ್ಸ್ ಗೋ ಬಾಯ್ಸ್. ಬಿಗ್ ವಿಂಗ್. ಈ ಬೈಕ್ ಅವತ್ತು ನಾವು ಮೈಸೂರಿಗೆ ಹೋಗಿ ತಗೊಂಡು ಬಂದದ್ದು. 2 ಸ್ಟ್ರೋಕ್ ಬಾಯ್ಸ್. ಇಲ್ಲಿಂದ ಈಗ ಬಿಗ್ ವಿಂಗಿಗೆ ಹೋಗಿ ಅಲ್ಲಿ ನಮ್ಮ ಮೇನ್ ಗ್ರೂಪನ್ನು ಜಾಯ್ನ್ ಆಗುವ. ನಮ್ಮ ವ್ಯಾಲಿ ರೈಡರ್ಸ್ ಗ್ರೂಪಿಂದ 3 ಗಾಡಿ, Yezdi RX Xpulse. ಅದರದೊಂದು ಲೀಗೆ ಬೇರೆ Yezdi. Hey bro, just 2 stroke things. ಬಂದಾಗ ಗುಳ್ಳೆ ಎಲ್ಲೆಲ್ಲಿ ಕೈ ಹಾಕಬೇಕಾಗ್ತದೆ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇದ್ದದ್ದು ಬಂದ ಗಾಡಿಗಳು ಪೇಷನ್ಸ್ ಕಲಿಸ್ತಾರೆ. ಬಂದ ರಿಜಿಸ್ಟ್ರೇಷನ್ ಆಗಬೇಕಷ್ಟೇ. ನಮ್ಮ ಗಾಡಿದ ಕೆಲಸದಲ್ಲಿ ಸೂರಾಗಿ ಆಯಿತು. ಗಾಡಿ ಇಂಪಾರ್ಟೆಂಟ್. So today we are going towards Sai Radha beach lot. Lovely property. People have come last year. You will come towards a main property. We very breakfast there, and I see a lot of new riders. There are certain hand signals that we follow as a rule to keep everybody safe in the group when we are riding. Okay, so let's first let me explain, because I see a new riders and a lot of non-Honda riders, which is a fantastic thing. So welcome non-Honda riders to our. ಅಫಿಷಿಯಲಿ ನಮ್ಮ ರೈಡ್ ಸ್ಟಾರ್ಟ್ ಆಗ್ತಾ ಉಂಟು.
Yes, let's start the ride. Officially, the ride has begun to Kaup, Sai Radhaಗೆ. ಸಾಧಾರಣ ಒಂದು 15-20 ಜನ ಇದ್ದೇವೆ ನಾವು ಇವತ್ತು. ಇಂಡಿಪೆಂಡೆನ್ಸ್ ಡೇ ಅಂತ ಹೇಳುವಾಗ ಫಸ್ಟಿಗೆ ನಾವು ಸೆಲ್ಯೂಟ್ ಕೊಡಬೇಕಾದ್ರು ನಮ್ಮ ಮಿಲಿಟ್ರಿಯವರಿಗೆ. ಆರ್ಮಿ, ನೇವಲ್, ಏರ್ಫೋರ್ಸ್, ಸೆಲ್ಯೂಟ್ ಟು ಯು. ನಿಮ್ಮಿಂದಾಗಿ ನಮಗೆ ಇಷ್ಟು ಆಚೆ ಈಚೆ ಹೋಗಲಿಕ್ಕೆ ಒಂದು ಫ್ರೀಡಮ್ ಇರೋದು. ರಿಯಲ್ ಸೆಲ್ಯೂಟ್ ಟು ದ ಸೋಲ್ಜರ್ಸ್. ಲಾಸ್ಟ್ ನಾವು ಲದಾಖಿಗೆ ಹೋದಾಗೆಲ್ಲ ನೀವು ನೋಡಿರ್ಬೋದು, ಅಲ್ಲಿ ನಮ್ಮ ಸೋಲ್ಜರ್ಸ್ ಎಷ್ಟು ಕಷ್ಟಪಟ್ಟು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನೋಡಿರ್ಬೋದು. ಆ ವೆದರ್ ಕಂಡೀಷನ್ಸಲ್ಲಿ, ಆ ಚಾಲೆಂಜಿಂಗ್ ಟೆರೈನ್, ಚಾಲೆಂಜಿಂಗ್ ವೆದರ್, ಅಷ್ಟೆಲ್ಲ ಕಷ್ಟದಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರಲ್ಲ, ಅದರಿಂದಾಗಿ ನೋಡಿ ನಾವು ಎಷ್ಟು ಆರಾಮ್ಸೆ ಈಗ ಇರ್ಲಿಕ್ಕೆ ಆಗ್ತದೆ ಇಲ್ಲಿ. ನಮಗೊಂದು ಯೋಚನೆ ಮಾಡಬೇಕು ಅಂತಿಲ್ಲ. ವಿ ಆರ್ 100% ಶೂರ್ ದ್ಯಾಟ್ ನಮ್ಮ ಆರ್ಮಿ ನಮ್ಮೊಟ್ಟಿಗೆ ಇರ್ತಾರೆ ಅಂತ. ಆ ಒಂದು ಕಾನ್ಫಿಡೆನ್ಸ್ ತಂದದಕ್ಕೆ ಅವರಿಗೆ ಒಂದು ಸೆಲ್ಯೂಟ್ ಕೊಡಬೇಕು. ನಮ್ಮ ಪಾರ್ಟ್ನರ್ ಆಗಿ ಇವತ್ತು ಸೂರಜ್ ಅವರು HDಯಲ್ಲಿದ್ದಾನೆ ನೋಡಿ, ಹೇಗೆ ಹೋಗ್ತಾನೆ ನೋಡಿ. ಆ್ಯಂಡ್ ಉಲ್ಟಾ ಬಾಯ್ಸ್ ಎಲ್ಲ ತೊರಪಿಕೊಂಡು ಹೋಗಿದ್ದಾರೆ. ನಾವು ಮಾತ್ರ ನಮ್ಮದೇ ಪೇಸಲ್ಲಿ ಆರಾಮ್ಸೆ ಬರ್ತಿದ್ದೇವೆ, ಚೆಲ್ ಮಾಡಿಕೊಂಡು. ಬಾಯ್ಸ್ ಏನಿಲ್ಲ, ಈ ಸೌಂಡ್ ಕೇಳಿಕೊಂಡು ನಾವು 24 ಗಂಟೆ ಇರ್ತೇವೆ. ಕಾಪತ್ ಹತ್ರ ಮುಟ್ಟಿದ್ದ ನೋಡಿ ಸಾಯಿ ರಾಧಾ ಹೆರಿಟೇಜ್. 300 ಮೀಟರ್ಸ್ ಇಲ್ಲೇ ಬರಲಿಕ್ಕಾಯಿತು. ಓ, ಬೀಚ್ ಸೈಡ್. ಓಕೆ, ನಾವು ಈಚೆ ಹೋಗ್ತಿದ್ದೇವೆ. ವಾ, ಟಿಪಿಕಲ್ ಕೋಸ್ಟಲ್ ವೈಬ್ಸ್. ನಾಯ್ಸ್. ರೀಚ್ ಆದೆವು. ನಮಗೆ ಎಂತ ಸ್ಪೆಷಲ್ ಪಾರ್ಕಿಂಗ್ ಉಂಟಾ ಅಂತ ಅಲ್ಲಿ. ವಾವ್, ಬೀಚಿನ ಸೈಡಲ್ಲ ನೋಡಿ. ಓ ಸಿದ್ದು, ವಾ ಕೀಕ. ಇಲ್ಲ, ಬೈಕ್ಸ್ ನೋಡಿ ನಮ್ಮದು. ನಾಯ್ಸ್. ಆ್ಯಂಡ್ ಮದನ್ ಎಕ್ಸ್ಪಲ್ಸಿಗೆಲ್ಲ ಫಿದಾ ಆಗ್ತಿದ್ದಾರೆ. ಫಿದಾ ಆಗ್ತಾನೆ. ದಿಸ್ ಇಸ್ ದ ಫೇಮಸ್ ಸಾಯಿ ರಾಧಾ ಬೀಚ್. ಇದು ಫೇಮಸ್ ಫ್ರೇಮ್ ಇದೆ ಇಲ್ಲಿ, ಇದು ಬೀಚಲ್ಲಿ ಈ ಉಯ್ಯಾಲೆ. ನೀರಿನ ಫ್ಲೋ ನೋಡ್ಬೋದು, ಒಳ್ಳೆ ಫ್ಲೋ ಉಂಟು. ಪೀಕ್ ಮಾನ್ಸೂನ್ ಅಲ್ಲ ಇದು ನೋಡಿ, ಕ್ರೇಜಿ ಫುಲ್ ಫ್ಲೋ ಅಲ್ಲಿ ನೀರುಂಟು ಇಲ್ಲಿ. ಟೈಟ್ಸ್ ನೋಡಿ ಹೇಗುಂಟು ಅಂತ. ವಾವ್. ನಾಯ್ಸ್. ತಾರ ಇದು ಮರ. ಹ್ಯಾಡ್ ಅ ವೆರಿ ಗುಡ್ ಬ್ರೇಕ್ಫಾಸ್ಟ್ ಇಲ್ಲಿ. ಒಳ್ಳೆ ಫುಲ್ ಬ್ಯಾಟಿಂಗ್ ಮಾಡಿದೆವು. ಆ್ಯಂಡ್ ಹಲೋ ಕೀಕಾ. This is Kika. Yes. That's my bike over there. Yes. And this is one of my best buddies. Savior. ಈಗ ನಮ್ಮದು ಸ್ವಲ್ಪ ಜಾಸ್ತಿ ಆಗಿದೆ ಬೈಕ್ಸ್. ಆ್ಯಂಡ್ ಇನ್ನೊಂದು ಕಾರೆಲ್ಲ ಒಂದಿದೆ ನೋಡಿ. ಹೈಲಕ್ಸ್ ಉಂಟು, ಜಿಪ್ಸಿ ಉಂಟು, ಮತ್ತು ಫಾರ್ಚುನರ್, ಮಿನಿ ಕೂಪರ್, ಮತ್ತು ಇನ್ನೊಂದು ಕೆಲವು ಬೈಕ್ಸ್ ಎಲ್ಲ ಆಡ್ ಆಗಿದೆ ಈಗ. ಇನ್ನೊಂದೆರಡು ಬೈಕ್ ಬಂತು ಈಗ. ಈಗೊಂದು ಫ್ಲಾಗ್ ಹೋಸ್ಟಿಂಗ್ ಉಂಟು.
माता की ಜೈ माता की ಜೈ भारत माता की ಜೈ ನೀಟ್ ಔಟ್ ಓಕೆ ಲೆಟ್ಸ್ ಗೋ. ನೋಡಿ ಇದೆಲ್ಲ ನಮ್ಮದೇ ಮರಳು ಮದ್ದಿನ ಬೈಕಲ್ಲಿ ಫುಲ್ ಮರಳು ಕಟ್ಟಿದ್ದು. ಇಲ್ಲಿದು ನಮ್ಮ ಇಂಡಿಪೆಂಡೆನ್ಸ್ ಡೇ ರೈಡ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ವೀಡಿಯೋಲಿ ಸಿಕ್ಕುವ, ನೆಕ್ಸ್ಟ್ ರೈಡಲ್ಲಿ ಸಿಕ್ಕುವ. ಇಲ್ಲಿವರೆಗೆ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.